ರಜತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ಹುಟ್ಟುಹಬ್ಬವನ್ನು ಇಷ್ಟು ಅದ್ದೂರಿಯಾಗಿ ಮಾಡ್ಕೊತಾರ ಅಂದ್ರೆ ನಿಜಕ್ಕೂ ಸುಸಂಸ್ಕೃತ ಮನಸ್ಸಿನವರು. ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ತಾ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾರೆ. ನಾವು ಬರೀ ಕೇಕ್ ಕಟ್ ಮಾಡಿ ಮುಗಿಸ್ಬಿಡ್ತೀವಿ. ಕಾರ್ಯಕ್ರಮಗಳನ್ನ ಏರ್ಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಇದು ಅವರ ಒಂದು ದೊಡ್ಡ ಗುಣ. ಅದಕ್ಕಾಗಿ ಅವ್ರಿಗೆ ಕೃತಜ್ಞತೆಗಳು. ದಯವಿಟ್ಟು ಯಾರೋ ಮಾತಾಡಬಾರ್ದು. ಟಿವಿಯಾಗ ಅವ್ರನ್ನ ತೋರಿಸ್ಬೇಡ್ರಿ. ಅವ್ರು ತೋರಿಸ್ಬಿಟ್ರೆ ಅದನ್ನು ನೋಡಕೈತಿ ಬಿಡ್ತಾರೆ ಅವರು. ಬಸ್ಸಿನ ಬಗ್ಗೆ ಶರಣು ಅವ್ರು ಹೇಳಿದರು. ಶರಣು ಎಮ್ನವ್ರು ಏನಂತ, ಬಸ್ಸಿನಾಗ ಹೆಣ್ಮಕ್ಳ ಜಾಸ್ತಿ ಟಿಕೆಟ್ ಅಂತ ಕಂಡಕ್ಟರ್ ಬರ್ತಾನೆ. ಈಗ ಆಧಾರ್ ಕಾರ್ಡೋ ಪಾಸೋ ತೋರಿಸ್ತಾಳ. ಯವ್ವ ಮತ್ತೆ ನಿನ್ನ ಬಗಲ ಗಂಡ ಕೂತಾನಲ್ಲ ಆತಂದಾರ ಟಿಕೆಟ್ ತಗೋ. ಅವಾಗ ಆಕಿ ಬಿಡಯಪ್ಪ ಅದ್ಯಾವ ಗಂಡ ಸರ್. ಈ ಲೆಕ್ಕ ಬಂದೈತೆ. ಅದಕ್ಕೆ ಹೆಣ್ಮಕ್ಳು ಕೂಡ ದಯವಿಟ್ಟು ಗಂಡಸರು ಹೋಗಬಾರ್ರಿ, ಅವ್ರು ಒಂದ ಹೋಗಿ ಬರಲಿ. ಇದು ಎಷ್ಟು ದಿವಸ ನಡೀತೈತೆ ನೋಡೋಣ. ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ನಾ ಹೇಳೋದು. ನಾನು ಈ ಊರಿಗೆ ಬಂದರೆ ನನಗೆ ಹೆಚ್ಚಾಗಿ ನೆನಪಾಗೋದು ನನ್ನ ಹಿರಿಯ ಸಾಹಿತ್ಯ ಆಗಿರ್ತಕ್ಕಂಥ GH ರಾಘವೇಂದ್ರ ಅಂತಕ್ಕಂಥ ಸಂಯುಕ್ತ ಕರ್ನಾಟಕದೊಳಗೆ ಟಿಂಗರ ಬುಡ್ಡಣ್ಣ ಅಂತ ಒಂದು ಬರೀತಿದ್ರು. ಅವ್ರದ್ದು ಭಾಳ ಫೇಮಸ್ ಇದು. ದಯವಿಟ್ಟು ಮಾತಾಡ್ರಿ. ನಾವು ದೊಡ್ಡ ಸಮಾರಂಭ ಅದಕ್ಕೆ ಬರೋದಿಲ್ರಿ. ನಾನು ಆಡಿಟೋರಿಯಂ ಕಾರ್ಯಕ್ರಮ ಇದ್ರೆ ಕೇಳೋರು ನೋಡಿ ಇಷ್ಟು ಜನ ಶಾಂತ ಕೇಳ್ಕೊಂತ ಕುಂತಾರೆ. ಈಗದ್ಲ ಸುಮ್ಮನೆ ಕಾಯಿಪಲ್ಲೆ ಮಾರ್ಕೆಟ್ನಾಗ ಅಡ್ಡಾಡೋದು ಕೆಲವ್ರು ಅಡ್ಡಾಡ್ತಿರ್ತಾರೆ. ಮಾತಾಡ್ಲೇಬೇಡ್ರಪ್ಪ. ಏನದು ಹಾಸ್ಯ. ಟಿಂಗರ ಬುಡ್ಡಣ್ಣ ಒಬ್ಬ ಮುಗ್ಧ ಮನುಷ್ಯ. ಅವ ಬೆಂಗಳೂರಿಗೆ ಹೋಗಿರ್ತಾನೆ. ಬೆಂಗಳೂರಾಗ ಹೋಗಿ ವಿಧಾನಸೌಧ ಎಲ್ಲ ನೋಡ್ತಾನೆ. ಆನಂದ ಆಗಿಬಿಡ್ತೈತ. ವಿಧಾನಸೌಧ, ಕೆಂಪೇಗೌಡ ಸರ್ಕಲ್ಲು, ಆ ಗಾಂಧಿ ಬಜಾರ, ಹೈಕೋರ್ಟು ನೋಡಿ ಆನಂದ ಆಗಿ ಮೈ ಮರೆತು. ನಮ್ಮ ಮಂದಿಗೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ನೋಡ್ರಿ, ರೂಲ್ಸ್ ಗೊತ್ತಿರೋ ನಡೋರು ನಿಂತು ಬಿಟ್ಟಿರ್ತಾರೆ. ಒಬ್ಬ ಆಟೋದವ ಬಂದು ಗುದ್ದಿ ಬಿಡ್ತಾನ್ರಿ. ಅವ್ರು ದಬ್ಬನ ಟಿಂಗರ ಬುಡ್ಡಣ್ಣ ಬಿದ್ದವ ಮಲಿಕಿಗೆ ಏಟು ಬಿದ್ದು ಬಿಡ್ತೈತ್ರಿ. ವಿಧಾನಸೌಧದೊಂದು ಪಾಂಟೋಣಿಗೆ ಇದು ಕಲ್ಲು ತಾಕಿ ಹೆಸರನ್ನ ಬರೋದಿಲ್ಲ. ಅವ್ರು ಯಾರೋ ಪಾಪ ಕನಿಕರದಿಂದ ಆಸ್ಪತ್ರೆಗೆ ಸೇರಿಸ್ತಾರೆ. ಸೇರಿಸಿದ ಮ್ಯಾಗ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರ. ಎಚ್ಚರ ಆಗೋದಿಲ್ಲ. ಊರಿಗೆ ಫೋನ್ ಮಾಡ್ತಾರೆ. ಹುಬ್ಳಿಗೆ ಯಾರ ಜೇಬ್ನಾಗ ಅಡ್ರೆಸ್ ಇರ್ತೈತೆ. ಹುಬ್ಳಿ ಕಳಿಸ್ತಾರ. ಹುಬ್ಳ್ಯಾಗ ಮತ್ತೆ ಯಾರ್ದು ಮಾಟ ಗೀಟ ಮಾಡೋರು, ಮಂತ್ರ ಹಾಕೋರು, ನೀರು, ಸ್ವಾಮಿಗಳ ಆಶೀರ್ವಾದ ಎಲ್ಲ ಸೇರಿ ಅವ ಎದ್ದು ಬಿಡ್ತಾನೆ ರೀ, ಬದುಕಿ ಬಿಡ್ತಾನೆ. ಬೆಂಗಳೂರು ಡಾಕ್ಟರ್ ಕೈ ಬಿಟ್ಟವ್ರು ನಮ್ಮ ಸ್ವಾಮಿಗಳು ಬದುಕಿಸಿಬಿಡ್ತಾರೆ. ಅಂಥ ಶಕ್ತಿ ಐತಿ ನಮ್ಮಲ್ಲಿ. ಎಬ್ಬಿಸಿದ್ರು. ಅವ ಎದ್ದು ಬಿಟ್ಲೆ ಏನು ಅನ್ಬೇಕ್ರಿ. ಇಲ್ಲಿ ವಿಧಾನಸೌಧ ಇರ್ತಾರೆ ಎಲ್ಲಿ ಹೋತು ಅಂದ. ಇತ್ತಾಗ ಹೈಕೋರ್ಟ್ ಇತ್ತಲ್ಲ ಅದ್ರ ಎದುರಿಗೆ ಎಲ್ಲಿ ಹೋತು ಅಂದ. ಹೋಯಪ್ಪ ಹಿಂಗಾದ್ರೆ ಹೆಂಗೋ ಅಂತ ಹೇಳೋರು ಪಾಪ ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಕತ್ತಿದ್ರಿ. ನೋಡ ಯಪ್ಪ ಇದು ಹುಬ್ಬಳ್ಳಿ ಐತೆ, ಹಿಂಗ್ಯಾಕೆ ಮಾಡ್ತೀನಿ ನೀನು, ಇದೇನು ಅಂತ ಕೆರೆ ತೋರಿಸಿದ್ರಿ. ನಿಮ್ಮ ಹುಬ್ಬಳ್ಳಿ ಕೆರೆ ತೋರಿಸಿ ಇದೇನು ಅಲಸೂರು ಕೆರೆ ಅಂದ. ರಾಣಿ ಚೆನ್ನಮ್ಮ ಸರ್ಕಲ್ ತೋರಿಸಿ ಇದೇನಂದ ಕೆಂಪೇಗೌಡನ ಮೂರ್ತಿ ಅಂದ. ಏನು ಕೇಳ್ತಾನೆ ಬೆಂಗಳೂರು ಹೆಸರು. ಡಾಕ್ಟರ್ ಅಂದ್ರೆ ಇದು ಕಮ್ಮಿ ಆಗೋ ಲಕ್ಷಣ ಇಲ್ರಿ, ಔಷಧ ಕಮ್ಮಿ ಆಗೋದಿಲ್ಲ ಇದು. ಮತ್ತು ಇವ ಎಲ್ಲಿ ಬಿದ್ದಿದ್ದ ಅಲ್ಲಿ ಹೋಗಿ ಮತ್ತೆ ಅದ ಆಟೋದವನ ಕೈಲಿ ಅವ ಗೊತ್ತಿಸಿ ಅದ ಏಟು ಬಿತ್ತಂದ್ರೆ ಜಗಕ್ಕೆ ಬದುಕ್ತಾನೆ, ಕರೆಕ್ಟ್ ಆಗ್ತಾನೆ. ಮತ್ತೆ ಕರ್ಕೊಂಬಂದ್ರಿ ಅವನು ಬೆಂಗಳೂರಿಗೆ. ಬಾಯಪ್ಪ ಅವು ಗುದ್ದಿದ ಆಟೋದವ್ನು ಹುಡುಕಿದ್ರಿ. ಅವು ಹುಡುಕಿ ಅವಂಗೆ ಮತ್ತೊಂದು 100-200 ರೂಪಾಯಿ ಕೊಟ್ಟು ಇವಾಗ ಸ್ವಲ್ಪ ಬಂದು ಗುದ್ದಪ್ಪ ಅಂದರು. ಸುಮ್ಮನೆ ಗುದ್ತಾರ ಬೆಂಗಳೂರು ಆಟೋದವರು. ರೊಕ್ಕ ಕೊಟ್ಟರು ಬಿಡ್ತಾರ. ಜಾಸ್ತಿ ಎಕ್ಸಿಲೇಟರ್ ಕೊಟ್ಟು ಬೋ ಅಂತ ಬಂದು ಧನ್ ಅಂತ ಹಾಯಿಸಿದ್ರು. ದಬ್ಬ ಅಂತ ಬಿದ್ದುಬಿಟ್ಟು ಅದ ಕಟ್ಟಿಗೆ ಬಿಡಿಸಿದ್ರು. ಮತ್ತೆ ತಂದೆ ತಾಯಿ ಬಗಲ ಬಂದು ನಿಂತರು. ಎದ್ದ ವಿಧಾನಸೌಧ ಎದುರಿಗೆ. ಯಪ್ಪ ನೋಡಿದ ಏನು ಗೊತ್ತೈತಾರೆ ಟಿಂಗರ ಬುಡ್ಡಣ್ಣ, ಏನಪ್ಪ ಇದು ಅವ ಅಂದ. ವಿಧಾನಸೌಧ ನೋಡಿ. ಯವ್ವ ಅಷ್ಟು ಗೊತ್ತಾಗೋದಿಲ್ಲ ನನಗೆ ಯವ್ವ, ಇದು ಸಿದ್ಧಾರೂಢ ಮಠ ಅಂದ. ಅವ ಕರ್ಕೊಂಡು ಹೋಗ್ರಿ ಒಂದು ಊರಿಗೆ. ಇಂಥ ರಾಜಹಾಸ್ಯಗಳನ್ನು ಅವ್ರು ಬರೀತಿದ್ರು ಸ್ನೇಹಿತರೆ. ನಾನು ಇವತ್ತು ಭಾಳ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಲಾಸ್ಟ್ ಯಾಕೆ ಕೊಡ್ತಾರಂದ್ರೆ ಸ್ವಲ್ಪ ಸಾಹಿತ್ಯ ತಿಳಿಸ್ಬೇಕು. ಕನ್ನಡ ಭಾಷೆಯನ್ನು ಬೆಳೆಸೋದು ನನ್ನ ಉದ್ದೇಶ. ಇವತ್ತು ಕನ್ನಡ ನಟರು ನಮ್ಮ ನಡುವೆ ಇದ್ದಾರೆ. ಇವತ್ತು ಹೊಸದಾಗಿ ವಿನಯ್ ಅಂತ ಉತ್ತರ ಕರ್ನಾಟಕ ಕಲಾವಿದರು, ಶಾಕಾಹಾರಿ ಅನ್ನೋ ಸಿನಿಮಾ. ಹುಬ್ಬಳ್ಳಿ, ಮೂಲತಃ ಹುಬ್ಬಳ್ಳಿ. ನೋಡಿರೋರು ಹುಬ್ಬಳ್ಳಿಯವರೆಲ್ಲ ಅನಿಸ್ತೈತೆ, ಕಾಶ್ಮೀರದಾಗಿದ್ದವ್ರು ಅನಿಸ್ತೈತೆ ನೋಡ್ರಿ. ಆ ಬಣ್ಣ ಗಿಣ್ಣ ಎಲ್ಲ ಹೌದಾ. ದಯವಿಟ್ಟು ಚಿತ್ರಗಳನ್ನ ನೋಡಿ ಪ್ರೋತ್ಸಾಹಿಸ್ಬೇಕು. ನಾವು ಬೈಕಿನ ಮುಂದೆ ಬರ್ತೀವಿ, ಮಾತಾಡ್ತೀವಿ, ಅವರು ಪರದಾದ ಮ್ಯಾಗಿರ್ತಾರೆ.
ಹೌದಾ? ಅಲ್ಲಿಂದ ನಾವು ಅವ್ರ ಪ್ರೋತ್ಸಾಹಕ್ಕೆ ನಮ್ಮ ಪ್ರತಿಭೆ, ನಮ್ಮ ಭಾಗದ ಪ್ರತಿಭೆ, ನಮ್ಮ ಹುಬ್ಬಳ್ಳಿಯ ವ್ಯಕ್ತಿ ಅಂತ ಹೇಳಿ ಆ ಚಿತ್ರವನ್ನು ನೋಡೋಣ, ಅವ್ರಿಗೆ ಶುಭವನ್ನು ಕೋರೋಣ. ಎಲ್ಲರದು ಸಣ್ಣ ಪ್ರಮಾಣ ಶುರುವಾಗೈತ್ರಿ. ದೊಡ್ಡ ದೊಡ್ಡ ನದಿ ಸಮುದ್ರ ಸಹಿತ ಸಣ್ಣ ಒಂದು ಹನಿಯಿಂದ ಶುರುವಾಗಿರ್ತಾವ. ಆ ಹನಿಯನ್ನು ಸಮುದ್ರಕ್ಕೆ ಸೇರಿಸಿ ನಾವು ಧನ್ಯರಾಗಬೇಕು ಅಂತ ಹೇಳ್ತಾ, ಕನ್ನಡ ಮಕ್ಕಳಿಗೆ ಕನ್ನಡ 10ನೇ ಕ್ಲಾಸ್ವರೆಗೂ ಕನ್ನಡ ಕಲಿಸಿದ್ರೆ ಮಾತ್ರ ಅವು ನಿಮ್ಮ ಮಕ್ಕಳಾಗಿ ಉಳಿತಾವ. ಸ್ಟಾರ್ಟಿಂಗ ಇಂಗ್ಲೀಷ್ ಮೀಡಿಯಮ್ ನೀವು ಹಚ್ಚಿದ್ರಿ ಅಂದ್ರೆ ಅವು ನಾ ಘಾಟಕ ನಾ ಘರ್ಕ. ಇಂಗ್ಲೀಷ್ನ್ಯಾಗ ಸತ್ತ ಅನ್ನಕ್ಕೆ 3-4 ಶಬ್ದ ಅದಾವ. ಡೈಡ್, ಡೆಡ್, ಮತ್ತು ನೋ ಮೋರ್, ಎಕ್ಸ್ಪೈರ್ಡ್. ಗೊಟಕ್ಕಂತೋಡಿ ಕನ್ನಡ ಅದು, ಇಂಗ್ಲೀಷ್ ಅಂತ. ಮತ್ತು ಬೇರಿಪ್ಪದು ಫೋಟೋ ಕಾರ ಹಾಕಿದಾಗ ರೆಸ್ಟ್ ಇನ್ ಪೀಸ್ ಅಂತ. 3 ಡೆಡ್, ಡೈಡ್. ನಾಯಿಗೂ ಅದ, ಪ್ರಾಣೇಶಿಗೂ ಅದ. ಪ್ರಾಣೇಶ್ ಅಂತ ಪ್ರಾಣೇಶ್ ಇಸ್ ಡೆಡ್, ನಾಯಿ ಅಂತ ಡಾಗ್ ಇಸ್ ಡೆಡ್. ನಾಯಿ ನಾನು ಒಂದೇ ಅಲ್ಲೇ. ಕನ್ನಡದಾಗ ಎಷ್ಟು ಅದಾವ ಅಷ್ಟು ಥರ ಸಾಯ್ಬೋದು ನಾವು. ವೆರೈಟಿ ಐತೆ. ಬಟ್ಟೆ ಅಂಗಡಿ ಬೇರೆ ಬೇರೆ ಬಟ್ಟೆ ತೋರಿಸ್ತಾರ, ಹೆಂಗೆ ಸಾಹಿತ್ಯ ಬರೀ ಅಂದ್ರೆ ಹಂಗೆ ಹರವ್ತಾರೆ ನಮ್ಮ ಮುಂದೆ. ಏನು ಸತ್ತ, ನಿಧನ ಹೊಂದಿದ, ಮರಣ ಹೊಂದಿದ, ಲಿಂಗೈಕ್ಯನಾದ, ಕಾಲವಶನಾದ, ತೀರಿಕೊಂಡ, ಇವು ನನಗೆ ಗೊತ್ತಿರೋ. ಇನ್ನು ನೀವು ಹೇಳ್ಬೇಕು ಜನರಲ್. ನೆಗದ ಬಿದ್ದ ನೋಡ್ಯಾನ ನನಗೆ ಹೇಳ್ತಾನೆ. ಮತ್ತ ಗೊಟಕ್ಕಂದ ನೋಡಿ, ಶಬ್ದ ಕೇಳ್ಯಾರ ಇವರೆಲ್ಲ. ಮತ್ತ ಶಟದ ಸತ್ಗಳೇ ಸೆಟ್ಟಿಂಗಲ್ಲ, ಒಂದು 4-5 ದಿನ ಬಿಟ್ಟರೆ ಸೆಟ್ಟಿದ್ದಾನೆ. ಮತ್ತ ಚಟ್ಟ ಕಟ್ಟಿದ, ಹೊಗೆ ಹಾಕಿಸ್ಕೊಂಡ ನೋಡಿ, ಹೊಗೆ ಬಡಿಸ್ಕೊಂಡು ಅವ್ರು ಅದಾರ. ಮತ್ತ ಮ್ಯಾಗ ಹೋದ, ಹಾರಿ ಹೋದ, ವಿಕೆಟ್ ಹೋಗದ. ನೋಡು ಕ್ರಿಕೆಟ್ ಪ್ರೇಮಿಗಳು ಅವ್ರವ್ರದ ಭಾಷೆ ರೀ. ಎಷ್ಟು ಯಾಕ ಅದು ನಮ್ಮ ಮಾತೃ ಭಾಷೆ. ನಾವು ಯಾವಾಗ ಹುಟ್ಟಾಗ್ತೀವೋ ಅದ ನಮ್ಮ ಭಾಷೆ. ಹೌದಾ? ಗೇಟ್ ಪಾಸ್ ತಗೊಂಡ ನೋಡು, ಸಿನಿಮಾದಾಗ ಟಾಕೀಸ್ನಾಗ ಕೆಲಸ ಮಾಡಿದಿರ್ತಾರೆ ಯಾರ. ಬಿದಿರು ಮೋಟ್ರ್ ಮೇಲೊಂದು, ಮತ್ತಪ್ಪ ಮಿಂಡ್ರಿಕೊಂಡು ಹೋಗಂತ. ಎಷ್ಟು ಅದಾವ್ರಿ. ಯಾಕ? ಅದು ಅವ್ರ ಮಾತೃಭಾಷೆ. ಅವಾಗ ಸ್ವಂತ ಶಬ್ದ ಮಾಡೋ ಶಕ್ತಿ ಕೊಡ್ತೈತೆ ನಮ್ಮ ಭಾಷೆ. ಇಂಗ್ಲೀಷ್ ಅಂದ್ರೆ ಅದ್ರ ಏನದವ ಅಷ್ಟೇ ಅನ್ಬೇಕು ನಾವು. ಎಲ್ಲರಿಗೂ ಅದನ್ನಂಗಿಲ್ರಿ. ದೊಡ್ಡ ವ್ಯಕ್ತಿ ಸತ್ರ ಅವಾಗ ದೊಡ್ಡ ಶಬ್ದ ಬಳಸೋದು ಕಲಿಸ್ತೈತೆ ಕನ್ನಡ. ಸಣ್ಣ ವ್ಯಕ್ತಿ ಸತ್ರ ಅವಾಗ ಸಣ್ಣ ಕಲಿಸ್ತೈತೆ. ಈ ದೊಡ್ಡ ವ್ಯಕ್ತಿ ಯಾರೋ ತೀರ್ಕೊಂಡ್ರು, ಸ್ವಾಮಿಗಳು, ಮಠದ ಸ್ವಾಮಿಗಳು ತೀರ್ಕೊಂಡ್ರು. ಅವ್ರಿಗೇನಂತೀವಿ? ಸ್ವಾಮಿಗಳು ಹೋಗ್ಬಿಟ್ರಪ್ಪ. ಸಟಕ್ ನೆನಂಗಿಲ್ಲ. ಸ್ವಾಮಿಗಳು ಶಿವಾಧೀನರಾದರು, ಲಿಂಗೈಕ್ಯರಾದರು, ಲಿಂಗದೊಳಗಾದರು, ಶಿವ ಸಾಹಿತ್ಯವನ್ನು ಸೇರಿದರು, ಕೈಲಾಸವನ್ನು ಸೇರಿದರು. ನೋಡ್ರಿ ಎಂತೆಂಥ ಶಬ್ದ. ಯಾಕ? ಆ ವ್ಯಕ್ತಿ ಮಠದ ಸ್ವಾಮಿ ಇರ್ತಾನ, ಧೀಮಂತವಾಗಿ ಆದರ್ಶವಾಗಿ ಬಾಳಿರ್ತಾನ. ಅದಕ್ಕೆ ಅವಾಗ ಅಂತ ಶಬ್ದ. ಅದು ಯಾವ ತಿಪ್ಪೇಸಿ ನಾವು ಕುಡಿದು ಗಟಾರದ ಒಳಗೆ ಕುಡಿದು ಬಿದ್ದು ಸತ್ತು ಮ್ಯಾಗ ಹಣ ಹಾಕಿರ್ತಾರ. ಓ ತಿಪ್ಪೇಸಿ ಅವರು ಲಿಂಗೈಕ್ಯರಾದರು ಅನ್ನಂಗಿಲ್ಲ. ಉಳಿತಿದ್ದ ಸೊಳೆ ಮಗ ಶಾಟನ್ ನೋಡೋಂತ ಅವ ಸತ್ತು ಜಗ ಅವ ಬಾಳಿದ ರೀತಿ ಮ್ಯಾಗ ಶಬ್ದ ಬಳಸೋದು ಕಲಿಸೋದು ನಮ್ಮ ಮಾತೃ ಭಾಷೆ. ಎಲ್ಲರಿಗೂ ಒಂದೇ ಭಾಷೆ ಕಲಿಸೋದು ಇಂಗ್ಲೀಷು. ಎಲ್ಲರಿಗೂ ಅದ. ಹೌದಾ? ಸಾರಿ, ಕಾಲು ತುಳಿತಾರ ಸಾರಿ. ನನಗೆ 100 ಸಲ ಸೆಲ್ಫಿ ಯಾಕೆ ತೆಗಿಸ್ಕೊಳಂಗಿಲ್ಲ ಅಂದ್ರೆ ಒಂದು 50 ಸಾರಿ ಕೇಳ್ಬೇಕಾಗತ್ರಿ. ನಾನು ಕಾಲು ತುಳಿತಾರ ಫೋಟೋ ತೆಗಿತಾರೆ, ಸಾರಿ ಸರ ಕಾಲು ತುಳಿದ. ಹೌದಲ್ಲ? ನಾನು ಕಾಲು ಎಲ್ಲ ಮೈ ಎಲ್ಲ ಸಣ್ಣ ಅದ ರೀ, ಕಾಲು ಮಾತ್ರ ಭಾಳ ದಪ್ಪದವ್ರಿ. ನಾವು ಭಾಳ ಯಾಕಂದ್ರೆ ತುಳಿಸ್ಕೊಂಡು ಬರೇ ಸೆಲ್ಫಿ. ಏನು ಪ್ರೇಯಸಿ ಹೇಳ್ಕೊಂಡಂಗೆ ಹೇಳ್ಕೊಂತಾರೆ ರೀ, ಬರ್ರಿ ತಂತ. ಅದು ಫೋಟೋ ರೀ ಹೇಗಿದೆ. ಮತ್ತು ತೆಗಿಯೋ ಮುಂದಂತಾರೆ ಎಷ್ಟು ಕರಗದಿರಿ ನೀವು ಅಂತ. ಕೂತ್ಸೊಳೆ ಮಗ್ರಿ ನೀವು ಏನು ಬಾಂದಿದ್ದೇನೆ ನಾನು ತೆಗಿಸೋಣ. ಎಷ್ಟು ತೆಳಗದಿರಿ ಅಂತಾರೆ, ಎಷ್ಟು ಕರಗದಿರಿ ಅಂತಾರೆ. ಸೆಲ್ಫಿ ಅಂತ ಅಗವರದು ಕೆಲಸ ಇನ್ನೊಂದಿಲ್ಲ ಸ್ನೇಹಿತರ ತಾಯಿ ಅಂದ್ರೆ. ಅದಕ್ಕೆ ಕಲಾವಿದರು ನೋಡಿ, ನಮ್ಮ ರಾಜ್ಕುಮಾರ್ ಕಾಲಕ್ಕೆ ಸೆಲ್ಫಿ ಇದ್ರು, ಅದಕ್ಕೆ ಬದುಕೊಂಡ್ರು ಅವ್ರು. ಅವಾಗ ರಾಜ್ಕುಮಾರ್ ಬಂದ್ರು ದೂರದಿಂದ ನೋಡ್ತಾರೆ, ಕೈ ಮುಗಿತಿದ್ರು ನಿಂತು, ಅವ್ರ ಕೈ ಕಟ್ಕೊಂಡು ಮಂದಿ ನಡು ಹೋಗ್ತಿದ್ರು. ಈಗೆಲ್ಲ ಐತಿ ಯಾವನ್ ಬೇಕೋ ಎಷ್ಟೋ ಮಂದಿ ಪ್ರಣಯ ಆಯ್ತಾ ನೋಡ್ರಿ ಸ್ವಲ್ಪ ನಗರೇ ಅಂತಾರೆ. ನನಗೆ ಸ್ವಲ್ಪ ಕೆಲವು ಜನ ಅಂತೂ ಯಾರೋ ತೆಗಿಸು ಅಂತಾರಂತ ತೆಗಿಸ್ಕೊಂಡು ಆಮೇಲೆ ಸರ್ ನೀವು ಯಾರೇ ಅಂತ ಕೇಳ್ತಾರೆ. ಇದನ್ನ ಕಣ್ಣು ಹಿಡ್ದು ಹುಡುಕ್ಬೇಕಾಗೈತಿ ನಾವು. ಸೆಲ್ಫಿನ ಯಾವನು ಕಣ್ಣು ಹಿಡ್ದ ಅವನು. ಹಂಗ ಸ್ನೇಹಿತರೆ, ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ ಕೂಡ ಹಾಸ್ಯಕ್ಕೆ ಕಾರಣ ಆಗ್ತಾವ ಅಂತ ಹೇಳ್ತೀವಿ. ಭಾಳ ಮಂದಿ ಮಾತಾಡೋದಾರ, ನಾ ಹೆಚ್ಚು ಮಾತಾಡಿದ್ರ. ಇವತ್ತು ನಂಗೆ ಭಾಳ ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ರಜತ್ ಅವ್ರು ಎಲ್ಲರಿಗೂ ಮಿಕ್ಸರ್ ಕೊಟ್ಟು ಬಲ ಸಂತೋಷ.
ಎಷ್ಟು ಹೆಣ್ಮಕ್ಳು ಸಂತೋಷ ಪಟ್ಟರು ಕುಂತು ಖಾದಿ ಸೀರೆ ಉಟ್ಕೊಂಡ್ ಬಂದಿದ್ರು. ನಾವಿವತ್ತು ಗರಗ ಗ್ರಾಮಕ್ಕೆ ಹೋಗಿ ಬಂದ್ವಿ. ಗರಗ ಏನ್ರಿ ಬಾ 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 ಅಲ್ಲಿ ಎಷ್ಟು ಕಷ್ಟಪಡ್ತಾರ. ನಮಗೆ ಸ್ವಲ್ಪ ಖೇದ ಆತ ಅಲ್ಲಿ ಹೋದ್ರೆ. ಅವ್ರು ಕೆಲಸ ಮಾಡುವಂಥ ಬಿಲ್ಡಿಂಗ್ಗಳು ಅವ್ರ ಮ್ಯಾಗ ಯಾವಾಗ ಬೀಳ್ತಾವ ನಂಗದಾವ. ಕೆಟ್ಟ ಸೆಕ್ಕಿ ಒಳಗೆ ನೂಲು ತೆಗಿಯಲ್ಲಿ ಲಡಿಗಳಿಟ್ಟಲ್ಲಿ ನಮ್ಮ ಮೈ ಮೇಲೆ ಯಾವಾಗ ಬೀಳ್ತದೆ ಅನ್ನಷ್ಟು ಜೀರ್ಣ ಆಗಿ ಹೋಗೈತೆ ಅಲ್ಲಿ. ಇದು ಅದು ಮುಖ್ಯ ಸ್ಥಳ ಗರಗನ ಧ್ವಜ ಮಾಡೋದು. ಅದೇ ಸರಿಯಾಗಿ ನಾವು ಅಂದ್ವಿ ಒಂದು AC ಬೇಕ್ರಿ ಇವರಿಗೆಲ್ಲ ಎಷ್ಟು ಸೆಕ್ಯಾಗ ಕುಂತವ್ರು ನೂಲು ತೆಗಿಯಾಕತ್ತಾರ. ಭಾಳ ಕೆಟ್ಟ ಅನಿಸ್ತದ ನೋಡಿ. ಅದ್ರದ್ದು ಉದ್ಧಾರ ಆಗ್ಬೇಕು. ಸ್ವಲ್ಪ ರಾಜಕೀಯ ನಾಯಕರು, ಹಣ ಉಳ್ಳವರು ಅಂತ ಸಂಸ್ಥೆಗಳನ್ನು ಪುನರುದ್ಧಾರ ಮಾಡಿ ಆ ಜನರಿಗೆ ಒಳ್ಳೇದನ್ನು ಮಾಡ್ಬೇಕನ್ನೋ ನನ್ನ ಬಯಕೆ. ಭಾಳ ಕೆಟ್ಟ ಅನಿಸ್ತೈತೆ ನೋಡಿದ್ರೆ. ಓಡಾಡಿ ತೋರಿಸಿದ್ವು ಪಾಪ ಎಷ್ಟು ಕಷ್ಟಪಡ್ತಾರ. ಹೆಣ್ಮಗಳಂತೂ ಅದು ಹಿಂಗೆ ಎಳಿತಾಳ್ರಿ, ಹಿಂಗೆ ಮಾಡ್ತಾಳ. ಎಳೆಯೋದು ಅದು ಎರಡು ಕೈಲಿ ಏನು ಕೆಲಸ. ಎಷ್ಟು ಕಷ್ಟ. ಕೆಟ್ಟ ಸೆಕಿರಿ ಮ್ಯಾಗ ಶೀಟು, ಹಿಂದಿನ ಗಾಡಿಯಾಗ ಇಟ್ಟಂಗಿಳಿ ಹೊರಗೆ ಬಂದವ್ರಿ ಅಂತ ಗಾಡಿ ಮುಂದೆ ಕೂತು ಹಿಂಗೆ ಎಳೆಯೋದು ಹಿಂಗೆ ಎಳೆಯೋದು ಮಾಡಾಕತ್ತಾಳ. ತಡಿಲಾರ್ದ ನನ್ನ ಕೈಲಾದ್ದು ₹100 ಹೆಣ್ಮಗಳ ಪಕ್ಕದಾಗ ಇಟ್ಟು ಬಂದೆ. ಯವ್ವ ನನ್ನ ಯೋಗ್ಯತೆ ಇಷ್ಟ ತಗೋ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರು. ಅವನ್ನೆಲ್ಲ ಉದ್ಧಾರ ಮಾಡೋಕೆ ಎಷ್ಟು ರೊಕ್ಕ ಖರ್ಚು ಮಾಡ್ತೀವಿ ನಾವು ಅಂತ ಸಂಸ್ಥೆಗಳನ್ನ ಬೆಳೆಸುವಂಥ ಕೆಲಸ ಮಾಡೋಗ್ತಾ ಇದೆ. ಅವ್ರಿಗೆಲ್ಲ ಮಿಕ್ಸರ್ ಕೊಡ್ರಿ, ಎಷ್ಟು ಸಂತೋಷ. ಈ ಮಿಕ್ಸಿ ಬಗ್ಗೆ ಭಾಳ ಹಳೆ ಜೋಕ್ ಯಾವಾಗ ಹೇಳ್ತಿದ್ನೆ. ಏನು ದೂರಿಗೆ ಹೋದ್ಲಂದ್ರೆ ಗಂಡಗೆ ಬರೀ ಪರೀಕ್ಷೆ ಮಾಡಿದ್ರಿ. ಮನ್ಯಾಗ ಅದಿರಿಲ್ಲ, ನಾ ಹೊರಗೆ ಬಂದ್ರೆ ಆಯ್ತು ಹೊರಟ್ರೆ ನೀವು ಕುಡಿಯಾಕ. ಮನ್ಯಾಗ ಅದಿರ ಎಲ್ಲಿ ಅಷ್ಟು ಹೇಳ್ಬೇಕು ನನಗೆ. ಎಲ್ಲಿ ಮಿಕ್ಸಿ ಚಾಲು ಮಾಡಿ ತೋರಿಸ್ರಿ, ಸ್ವಲ್ಪ ನೀರು ಹಾಕ್ರಿ, ಸ್ವಲ್ಪ ಬೇಳೆ ಹಾಕ್ರಿ, ಗಡ. ಹಾಂ ಮನ್ಯಾಗದಿರಿ ಆಯ್ತು. ಮತ್ತು ಮರು ದಿವಸ ಎಲ್ಲಿದ್ದೀರಿ? ಮನ್ಯಾಗದ್ದೀನಿ. ಮಿಕ್ಸಿ ಹಾಕ್ರಿ. ಹಾಂ ಸರಿ. ಒಂದು ವಾರ ಹೋದ್ರಿ 2 ತಾಸಿಗೆ 3 ತಾಸಿಗೆ ಮಿಕ್ಸಿ ಹಾಕ್ರಿ ಕೇಳಿಸ್ರಿ, ಮಿಕ್ಸಿ ಹಾಕ್ರಿ ಕೇಳಿಸ್ರಿ. ಒಂದು ವಾರ ರೀ. ಯಾರೇ ಮನ್ಯಾಗ ಅದೀನಿ, ಮನ್ಯಾಗ ಸತ್ತೀನಿ, ತಗೋ ಮಿಕ್ಸಿ ತಗೋ ಹಾಗೆ ಹಲೋ ಅಂದ್ಗಳ ಮಿಕ್ಸಿ ಹಾಕ್ಲಾನ ನನಗೆ ಶುರು ಮಾಡಿಬಿಟ್ಟವ. ಒಂದು ವಾರ ಆತ ಖುಷಿಯಾಗಿ ಬಂದಳ್ರಿ. ಒಂದು ನೋಡ್ತಾಳ ಮನೆ ಕೀಲಿ, ಬಗಲ ಮನೆ ಕೇಳಿದ್ ಎಲ್ಲಿ ಹೋಗ್ಯಾನವ ನನ್ನ ಗಂಡ. ಯವ್ವ ನೀ ಹೋದ ಮರದು ಸಂಜಿನ ಊರಿಗೆ ಹೋಗ್ಯಾನತ್ತ. ಹಾಂ ಏನು ಎಂತು ಮನೆ ಕೀಲಿ ಹಾಕಿದ, ಮಿಕ್ಸಿ ತಗೊಂಡು ಹೋಗ್ಯಾನ ನೋಡೋ, ಎದಕ್ಕೆ ಹೋಗ್ಯಾನ ಏನಂತ. ಅಂದ್ರೆ ಹೆಣ್ಣು ಮಕ್ಕಳು ರಂಗೋಲಿ ಕೆಳಗೆ ನುಡಿಸಿದ್ರೆ ನಾವು ಚಾಪಿ ಕೆಳಗೆ ನಾವು ನುಡಿಸಿದ್ರೆ ರಂಗೋಲಿ ಕೆಳಗೆ ಅವ್ರು ನುಸುಳ್ತಾರ ಅಂತ ಗಂಡಸ ಹೇಳ್ಸಿ. ಅದಕ್ಕೆ ತಾಯಂದ್ರೆ ಸ್ನೇಹಿತರೆ, ಮಕ್ಕಳಿಗೆ ಮಾತಾಡೋದನ್ನ ಕಲಿಸ್ರಿ. ನಾವೇನು ಆಸ್ತಿ ಇಲ್ರಿ. ನಮ್ಮ ಅಪ್ಪ ಮಹಾಮನಿ, ನಾನು ಶರಣು ಎಮ್ಮನೂರು, ನಮ್ಮ ಅಪ್ಪರು ಯಾರೂ ಆಸ್ತಿ ಮಾಡಿಲ್ಲ, ಬಾಯಿ ಕೊಟ್ಟರು. ಕನ್ನಡ ಮೀಡಿಯಂ ಶಾಲೆ ಕಲಿಸಿದ್ರು. ಕನ್ನಡ ಮೀಡಿಯಂ ಇಡೋ ಧೈರ್ಯ ಹುಡುಗ ಇಂಗ್ಲೀಷ್ ಮೀಡಿಯಂ ಹುಡುಗ ಇರಂಗಿಲ್ಲ ರೀ. ಯಾಕಂದ್ರೆ ಬೇರೆ ಭಾಷೆ ಆಕೈತಿ. ಕಲಿಸ್ರಿ ಇಂಗ್ಲೀಷ್ನ ಬೇಡ ಅನ್ನೋದಿಲ್ಲ. ಅದ್ರಾಗ ಮುಡಿಗೆ ಶೆಬಸ್ಬಾಡ್ರ ಅವ್ ನನ್ನವ್ ನಾನು. ಕನ್ನಡದಾಗ ಆ ಶಬ್ದಕ್ಕೆ ಏನಂತ, ಕೆಲವು ಶಬ್ದಗಳು ಕನ್ನಡದಾಗ ಓಡಿಕೆಂತ ಬಂದು ಆದ್ ನೋಡಪ್ಪ ಅನ್ನಕ್ಕೆ ಇಂಗ್ಲೀಷ್ನಾಗ ಏನಂತೀರಿ? ಇಲ್ಲ ಇಲ್ಲ. ನಮ್ಮ ಮಾತೃ ಭಾಷೆಯನ್ನು ವ್ಯಕ್ತಪಡಿಸ್ಬೇಕು ನಾವಂದ್ರೆ ಅದಾ ಭಾಷೆ. ಒಯ್ಕೋ ನಿಂತ್ಕೊಂಡು ಇಂಗ್ಲೀಷ್ನಾಗ ಹೇಳ್ರಿ ಅದನ್ನು ನೋಡೋಣ, ಸಾಧ್ಯನೇ ಇಲ್ಲ. ಸೊನ್ನಿನ ಮಾಡೋಕೆ ಮತ್ತೆ ಹಿಂಗೆ ಪೊಯ್ಗಳು, ಇಡಿಯಟ್, ಸ್ಕೌಂಡ್ರಲ್, ರಾಸ್ಕೆಲ್, ಫೂಲ್ ಮುಗಿದೋತು. ಕನ್ನಡದಾಗ ಬೈಯಾಕೆ ಹೇಳ್ರಿ ಹೆಣ್ಮಕ್ಳಿಗೆ? ಬೇಳತನ ಬೈತಾರೆ. ಹೌದಾ? ಅದಕ್ಕೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ, ಅದು ಭಾಷೆಯ ಮೇಲೆ ಮಾತ್ರ ನಿಂತದೆ. ಮರಾಠಿ ಒಳಗೆ ಹಾಸ್ಯ ಐತಿ, ಉಪಲೈತೆ, ಕನ್ನಡದಾಗ ಐತೆ. ಅಂಥ ಭಾಷೆಯನ್ನು ಪ್ರೀತಿಸ್ರಿ, ಕಲೀರಿ. ನಿಮಗೆ ಭಾಷಾ ಬಗ್ಗೆ ಪ್ರೀತಿ ಹುಟ್ಟಬೇಕಂದ್ರೆ, ನಾನು ಹಿಂದಿ ಇಂಗ್ಲೀಷು ಕಲ್ತಿದ್ದೆ ಅಲ್ಲಿ ಜೋಕ್ಸ್ ಓದಾಕ. ಹಿಂಗಾಗಿ ನನಗೆ ಆ ಭಾಷೆಗಳು ಬಂದ್ಬಿಟ್ಟು, ಯಾಕಂದ್ರೆ ನನಗೆ ಆಸಕ್ತಿ ಇರೋದು ಜೋಕ್ಸ್ ಮೇಲೆ. ನಮ್ಮಪ್ಪ ಅಂತ ಇವಾಗ ವಿದ್ಯೆ ಹತ್ತಂಗಿಲ್ಲ, ಬರೀ ಹಾಸ್ಯ ಮಾಡ್ತಾನಿವ. ಇಂಗ್ಲೀಷ್ನ ಭಾಳ ಚಲೋ ಜೋಕ್ ಇರ್ತಾವೆ. ಇಂಗ್ಲೀಷ್ ಜೋಕ್ ಓದಕತ್ತೆ, ಇಂಗ್ಲೀಷ್ ಬಂತು. ತೆಲುಗು ಜೋಕ್ ಭಾಳ ಚಲೋ ಇರ್ತಾವೆ. ತೆಲುಗು ಓದಾಗ ಇಲ್ಲ, ಈ ಭಾಗದಾಗ ತೆಲುಗು ಕಮ್ಮಿ ರೀ, ನಮ್ಮ ಕಡೆ ತೆಲುಗು ಭಾಳ. ಆಯಾ ಭಾಷೆ ಎದ್ರಾಗ ನಿಮ್ಗೆ ಇಂಟ್ರೆಸ್ಟ್ ಇರ್ತೈತೆ, ಅದನ್ನು ಈ ಬೇರೆ ಭಾಷೆಯಲ್ಲಿ ಕಲ್ತಾಗ ಆ ಭಾಷೆ ನಿಮ್ಮದಾಗ್ತೈತೆ. ಅದಕ್ಕೆ ಮಕ್ಕಳಿಗೆ ನಮ್ಮ ರಜತ್ ಅವ್ರ ಸ್ನೇಹಿತ ನಿನ್ನೆ ರಾಠೋಡ್ ಅವ್ರು ಅಂತ ಹೇಳಿದ್ರು, ನೀವು ಏನಾರ ಹೇಳ್ರಿ ಹಿಂದಿ ಮಾತಾಡೋ ಗೆಳೆಯ ಅಂತ ಹೇಳ್ರಿ. ಹುಬ್ಬಳ್ಳಿ ಧಾರವಾಡದಾಗಿರೋ ಮುಸ್ಲಿಮ್ರು ಯಾರು ಹೊರಗಿನವ್ರಲ್ರಿ, ನಮ್ಮವ್ರ ಇಲ್ಲೇ ಹುಟ್ಟು ಬೆಳೆದ್ರೆ. ನಮ್ಮ ಮನೆ ಬಗ್ನಾಗ ಪಾಷ ಇರ್ತಾರೆ, ಈ ಕಡೆ ಪ್ರಾಣೇಶ್ ಇರ್ತಾರೆ. ಇಬ್ಬರು ಅಕ್ಷರದಾಗ ಮೊದಲು ಪಾನ ಬರ್ತದೆ, ಪಾಷ ಪ್ರಾಣೇಶ್. ಅವಾಗ ಕನ್ನಡ ಮಾತಾಡಿ ರೂಢ ಇರ್ತೈತೆ ರೀ, ಹಿಂದಿ ಮಾತಾಡಿ ರೂಢ ಇರ್ತೈತೆ. ಆದ್ರೆ ಅವ್ರು ಪಾಷಾ ಮುಸ್ಲಿಮ ಅಂತೇಳಿ ಇವ ಹಿಂದಿ ಅಲ್ಲ ಕನ್ನಡ ಅಲ್ಲ ಅಂತ ಭಾಷೆದ ಮಾತಾಡ್ತಿರ್ತಾನೆ. मालूम है क्या तुम्हें? क्या बा अण्ण भाषा को ಹೆಣ್ಣು देखने के लिए इधर हिंदी याವುದು ಕನ್ನಡ ಯಾವುದು? क्या बा अण्ण भाषा को ಹೆಣ್ಣು देखने के लिए होन्नूर गया था. कत्ल अंदर कत्ल बा पैदल चल रहा था. कहीं कंदील नहीं, बैटरी नहीं, पेट्रोल मैक्स नहीं.
कत्ल बा यूं अल्लू चल रहा था। उस वक्त क्या हुआ बस मामूल बस रहा क्या हुआ कल्ली साल में एक करे हाँ वो सड़ गया हमाशी कत्ल अंतरी मग कल्ली साल में करे ಹೆಂಗ್ ಕಂಡಿದ್ದಿದ್ರು कल्ली साल में करे वो सड़ गया तू क्या करे भाई मैं क्या करता बड़ी तो बेल लगता हाँ पुसक ने गुद्द में गया गुद्द छोटा था बसी रहा हाँ अंदर घुसा था गुद्द छोटा था पूरा हाव अंदर नहीं घुसा बाल इतने से बाहर बचा 2 बड़ से बाला यूं पकड़ के नागप्पा को ಹೊರಗೆಳೆ नागप्पा ಹೊರಗ ಹಾಕು मुझे बेन हत्या बसीरा तू क्या करे भाई क्या कर बा गुंडी ಕಾಲಿಸ್ಕೊಂಡು ಹೊಡೆ ಹಾವು ನೋಡಿ ಅಂಜಿ ಅನ್ನೋದನ್ನ ಎರಡು ಭಾಷಾದಾಗ ಹೆಂಗೆ ಹೇಳ್ತಾನೆ ಇದೀನಿ ಯಾವ ಶಾಲೆ ಕಲಿಸ್ತಾರೆ ಜೀವನ ಅನುಭವ ಕಲಿಸ್ತೈತಿ ನಮಗೆ ಅದಕ್ಕೆ ಮಕ್ಕಳು ಹೊರಗೆ ಬಿಡ್ರಿ ಆಡಾಕ ಬಿಡ್ರಿ ನಡಿ ಒಳಗ ಹೋಮ್ವರ್ಕ್ ಮಾಡಿಕೊಂಡು ಮುಂದೆ ಹೋಟೆಲ್ ವರ್ಕ್ ಮಾಡ್ಬೇಕಾಗೈತಿ ನಾವು ಹೌದಾ ಅದಕ್ಕೆ ಓದಿನ ಜೊತೆಗೆ ಮಕ್ಕಳಿಗೆ ಸಾಹಿತ್ಯ ಕಾವ್ಯದ ಜ್ಞಾನ ಹೇಳ್ರಂತ ಈಗ ಮುಂದಿನ ಭಾಷಣಕಾರರು ಕೇಳಲೇಬೇಕು ನೀವು ಅತ್ಯಂತ ಸ್ಫುರದ್ರೂಪಿ ನಮ್ಮ ಉತ್ತರ ಕರ್ನಾಟಕದ ಅನಿಲ್ ಕಪೂರ್ ಅಂತಾರೆ ಅವರಿಗೆ ಯಾರವರು ಬಸವರಾಜ್ ಮಹಾಮನಿ ಅವರು ಕೆಲವು ಜೋಕುಗಳು ಇವತ್ತು ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ನಾನು ಜೋಶಿ ಮಹಾಮನಿಯವರು ಶರಣು ಎಮ್ನೂರವರು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಅಡ್ಡಾಡಿ ಕಾರ್ಯಕ್ರಮವನ್ನು ಕೊಟ್ಟಿವಿ ಈ ಭಾಷೆಯಲ್ಲಿ ಮಾತಾಡ್ತಾ ಅಮೇರಿಕಾಕ್ಕೆ ಸಹಿತ ಹೋಗಿ ಬಂದ್ವಿ ಅಮೇರಿಕದ ನಮ್ಮನ್ನು ಕರೆಸಿದ ಅಮೇರಿಕಾ ಅಧ್ಯಕ್ಷ ಅಲ್ಲ ಅಮೇರಿಕಾದಾಗ ನೆಲೆಸಿರೋ ನಮ್ಮ ಧಾರವಾಡ ಬಿಜಾಪುರ ಹುಬ್ಬಳ್ಳಿ ಮಂದಿ ಅಮೇರಿಕಕ್ಕೆ ಹೋಗಿ ಬಂದ್ರಿ ಪ್ರಣೇಶ್ ಒಬ್ಬೊಬ್ಬ ಪ್ರೆಸಿಡೆಂಟ್ ಜೊತೆ ಮಾತಾಡ್ರಿ ಅವನ್ಯಾರ ನಾವ್ಯಾರು ಅಲ್ಲಿ ಕರೆಸ್ತೀವಿ ನಮ್ಮ ಜನ ನಿಮ್ಮ ಮಕ್ಕಳು ಅಣ್ತಮ್ಮಂದ್ರೆ ಏನು ಅಲ್ಲಿದ್ದೀರಿ ಅವ್ರು ನಮ್ಮನ್ನು ಕರೆಸಿದ್ರು ಹೀಗಾಗಿ ಅಮೇರಿಕಾದೊಳಗೆ 1.5 ತಿಂಗಳಿದ್ದ ಕಾರ್ಯಕ್ರಮ ಕೊಟ್ಟು ಬಂದ್ವಿ ನಮಗೆ ಹುಬ್ಬಳ್ಳಿ ಒಂದ ಅಮೇರಿಕಾನು ಒಂದ ಎಲ್ಲಿ ನಗೋ ಜನ ಇರ್ತಾರ ಎಲ್ಲಿ ಕನ್ನಡ ಇರ್ತಾರ ಅದೆಲ್ಲ ನಮ್ಮ ದೇಶನೇ ಅಂತ ಭಾವಿಸ್ತವ್ರು ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ